ತಂಡ ಯಾವುದಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಿ? ನಿಮ್ಮ ಉದ್ದೇಶ ಏನು? ಜಾತಿ ಮಾಡಬೇಕು. ಜಾತಿ ಬಿಟ್ಟರೆ ಬಾಕಿದೇನು ನಿಮ್ಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಯಾರು ಮಾಹಿತಿಯನ್ನು ನೀವು ಕೊಡೋ ಇದ್ರೊಳಗೆ ಮತ್ತೊಂದ್ರಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಆ ಜಾತಿ ಸಭೆ ಮಾಡಬೇಕು ಅಂದಾಗ ತಾಂತ್ರಿಕ ಸಮಿತಿಯಲ್ಲಿ ಕೂಲಂಕುಷವಾಗಿ ನಿಮ್ಮ ಉದ್ದೇಶ ಏನಿದೆ, ನಿಮ್ಮ ಭಾವನೆ ಏನಿದೆ, ನೀವೇನಕ್ಕೋಸ್ಕರ ಇದು ಮಾಡ್ತಾ ಇದ್ದೀರಿ, ಯಾರ ಬಗ್ಗೆ ಟೋಪಿ ಇಡಬೇಕು, ಯಾರಿಗೆ ಹೂವು ಇಡಬೇಕು, ಯಾರು ಮೋಸ ಮಾಡಬೇಕು, ಯಾವ ಸಮಾಜಕ್ಕೆ ಅನ್ಯಾಯ ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಈಗಾಗಲೇ ಇದೆ. ಅದು ಬೇಡ ಅನ್ನೋದಾದರೆ ಆ ತಾಂತ್ರಿಕ ಸಮಿತಿಯನ್ನು ನೇಮಕ ಮಾಡಿ ತಾಂತ್ರಿಕ ತಜ್ಞರು ಯಾವುದಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ಸೀಮಿತ ಮಾಡಿ ಇದನ್ನು ಮಾಡಿದ್ರೆ ನಿಮ್ಗೆ ಗೌರವ ಬರ್ತದೆ. ಇಲ್ಲ ಅಂತ ಅಂದರೆ ಇದರಿಂದ ನಿಮ್ಗೆ ಅಗೌರವ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಪ್ರಾಯಶಃ ಇವು ನಿಮ್ಮವರೇ ಮಾತನಾಡೋ ಪರಿಸ್ಥಿತಿ ಬಂದಿದ್ದಾರೆ. ಇದನ್ನು ಬೀದಿಯಲ್ಲೂ ಕೂಡ ಮಾತನಾಡೋ ಪರಿಸ್ಥಿತಿ ಬಂದಿದ್ದಾರೆ. ನಾನು ಒಬ್ಬ ಸ್ನೇಹಿತನಾಗಿ ನಿಮಗೆ ವಿನಂತಿ ಮಾಡ್ತೀನಿ, ಇದು ನಿಮಗೆ ಶೋಭೆ ತರೋದಲ್ಲ. ನೀವು ಎಷ್ಟು ಮಟ್ಟಿಗೆ ಅದನ್ನು ಸರ್ಕಸ್ ಮಾಡಿದ್ದೀರೋ, ಎಕ್ಸಸೈಸ್ ಮಾಡಿದ್ದೀರೋ, ಅದ್ರ ಬಗ್ಗೆ ಗಮನ ಹರಿಸಿದ್ದೀರೋ, ಅದನ್ನು ಯಾವ ರೀತಿ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರೋ ತಿಳ್ಕೊಂಡಿದ್ದೀರೋ ಗೊತ್ತಿಲ್ಲ. ದಯವಿಟ್ಟು ನೀವು ತಿಳ್ಕೊಳ್ತೀರಾ ಇನ್ನೊಬ್ರು ಕೊಟ್ಟಂಥ ಅದನ್ನು ಮಕ್ಕಿ ಏನು ನೀವು ಮಾಡ್ತಾ ಇದ್ದೀರಿ. ಇದು ನೀವು ಏನೇ ಮಾಡಿದ್ರು ಕೂಡ ಈ ರೀತಿಯಾಗಿ ಮಾಡೋಕ್ಕೆ ಹೋದರೆ 1 ವರ್ಷ ಆದರೂ ಕೂಡ ನೀವು ಮಾಡೋಕ್ಕಾಗೋದಿಲ್ಲ. ಕನಿಷ್ಠ 6 ತಿಂಗಳು ಬೇಕಾಗ್ತದೆ. ಇವೆಲ್ಲವನ್ನು ಕೂಡ ರದ್ದುಪಡಿಸಿ ಯಾವ ಉದ್ದೇಶಕ್ಕೋಸ್ಕರವಾಗಿ ನೀವು ಇದನ್ನು ಮಾಡಬೇಕು ಅಂತ ಇದ್ದೀರೋ ಆ ಉದ್ದೇಶ ಏನಿದೆ 2 ಮಾತೇ ಮುಗಿದೋಯ್ತದೆ. ಸೆನ್ಸಸ್ ಆಫ್ ಇಂಡಿಯಾ ನೀವು ಹೇಳಿದಿರಿ ಮೊಬೈಲ್ನಲ್ಲಿ ಮಾಡಿ ಅಂತ ಅಂದ್ಬಿಟ್ಟು ಕಳಿಸ್ತೀರಿ. ಆಮೇಲೆ ನಿಮಗಾಗಲಿ ನಮಗಾಗಲಿ ಕೂತ್ಕೊಳ್ಳೋಣ, ನಮ್ಮಿಬ್ಬರಿಗೂ ಕರೆಕ್ಟಾಗಿ ಅದು ಮಾಡೋಕ್ಕೆ ಆಪ್ರೇಟ್ ಮಾಡೋಕ್ಕೆ ಬರ್ತಾರ ಇಲ್ವಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಸಿದ್ದರಾಮಯ್ಯ ಸಾಹೇಬ್ರೆ, ನಾವು ಇನ್ನೂ ಕಲಿಯೋದು ತುಂಬ ಇದೆ. ನೀವು ಬೇಜಾರು ಕಲಿಯೋದಿದೆ ರೀ. 2 ಸಾರಿ ಮುಖ್ಯಮಂತ್ರಿ ಆಗಿ ರಾಜ್ಯದಲ್ಲಿ ಮೊದಲನೇ ಬಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕಾರ್ಯವೈಖರಿ ಈ ಮಟ್ಟಕ್ಕೆ ಇಳಿದ್ರೆ ಈ ರಾಜ್ಯನ ಉಳಿಸೋದು ಭಗವಂತನೇ ಬರಬೇಕಾಯ್ತದೆ. ಒಂದು ಕಡೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು, ಮತ್ತೊಂದು ಕಡೆ ಇನ್ನಾನು ತೃಪ್ತಿಪಡಿಸೋದು, ಮಗದೊಂದು ಕಡೆ ಎಲ್ಲ ಒಂದು ಕಡೆ ಬೇರೆಯವ್ರಿಗೋಸ್ಕರವಾಗಿ ನೀವು ಉಳ್ಕೊಳ್ಳೋಕ್ಕೋಸ್ಕರವಾಗಿ ನೀವು ಮಾಡ್ತಾ ಇರ್ತಕ್ಕಂಥ ಈ ಕೆಲಸ ಇದು ನಿಜವಾಗ್ಲೂ ಕೂಡ ಅವೈಜ್ಞಾನಿಕವಾಗಿದೆ, ಕಾನೂನು ಬಾಹಿರವಾಗಿದೆ, ಮತ್ತು ತಾಂತ್ರಿಕತೆಯಲ್ಲಿ ಒಂದು ಸ್ವಲ್ಪವೂ ಕೂಡ ನಿಮಗೆ ಗೌರವ ಇದ್ದಂಗಿದೆ. ಇರುವಾಗ ಇದನ್ನು ಒಂದು ತಾಂತ್ರಿಕ ಸಲಹಾ ಸಮಿತಿಯನ್ನು ಮಾಡಿ ಅವರಿಂದ ಮಾಹಿತಿಯನ್ನು ಪಡೆದು ಒಂದು 6 ತಿಂಗಳಾಗಲಿ ನೀವು ಇನ್ನೂ 2 ವರ್ಷ ಇರ್ತೀರಿ. ನೀವೇ ಹೇಳಿದ್ದೀರಿ ನಾನು ಇನ್ನೂ 2 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ನಮಗೇನು ಬೇಸಿಕೆ ಇಲ್ಲ. ಮಾಡುವಾಗ ಆ ಥರ ಮಾಡಿ. ಅದು ಬಿಟ್ಟು ಇವಾಗ ಏನು ಮಾಡ್ತಾ ಇದ್ದೀರಿ, ಈ ಕಾಗಪ್ಪ ಗೂಗಮ್ಮನ ಕೆಲಸ, ಈ ಕಾಗಮ್ಮ ಗೂಬಕ್ಕನ ಕೆಲಸ ಬೇಕಿಲ್ಲ. ಇದರಿಂದ ನಿಮಗೇನು ಮಾಹಿತಿ ಸಿಗೋದಿಲ್ಲ. ಎಲ್ಲ ಒಂದು ಕಡೆ ಕೆಲವು ವರ್ಗದ ಸಮಾಜವನ್ನು ತುಳಿಯೋದಕ್ಕೋಸ್ಕರವಾಗಿ, ಆ ಸಮಾಜವನ್ನು ಎಲ್ಲ ಒಂದು ಕಡೆ ಬೇರು ಸಹಿತ ಕಿತ್ತಾಕೋದಕ್ಕೋಸ್ಕರವಾಗಿ ನಿಮ್ಮ ಹುನ್ನಾರ ಏನಿದೆ ಇದನ್ನು ತಕ್ಷಣ ನಿಲ್ಲಿಸೋದು ಸೂಕ್ತ ಅಂತ ನನ್ನ ಒಟ್ಟಾರೆಯಾಗಿ ಬೆಳಗ್ಗೆಯಿಂದ ನಾನು ಇದನ್ನು ಸ್ಟಡಿ ಮಾಡಿ ಮಾಹಿತಿಯನ್ನು ಕೊಡಬೇಕಾದಂಥ ಒಂದು ಅನುಭವ ನನಗನ್ನಿಸ್ತದೆ ವಿಶ್ವದಲ್ಲೇ ಇಲ್ಲ. ಇಂಥ ಒಂದು ಅವೈಜ್ಞಾನಿಕವಾದ ತಾಂತ್ರಿಕ ದೋಷಗಳಿಂದ ಕೂಡಿರ್ತಕ್ಕಂಥ, ಯಾರಿಗೂ ಕೂಡ ಸರಿಯಾದ ಮಾಹಿತಿನೇ ಇಲ್ಲದೆ ಇರ್ತಕ್ಕಂಥ ಏನೆಲ್ಲವನ್ನು ಸೇರಿಸಿ ಇದನ್ನು ಮಾಡಿ ಜನರನ್ನು ದಾರಿ ತಪ್ಪಿಸಿ ಗೊಂದಲ ಮಾಡಿ ಯಾರು ಕೂಡ ಯಾರು ಅಂತ ಹೇಳ್ಕೊಳ್ಳೋದಂಥ ಪರಿಸ್ಥಿತಿಗೆ ತಂದಿರ್ತಕ್ಕಂಥ ಈ ಒಂದು ಸರ್ವೆ ಏನಿದೆ ಇದನ್ನು ತಕ್ಷಣವೇ ನಿಲ್ಲಿಸಿ ಇದಕ್ಕೊಂದು ವೈಜ್ಞಾನಿಕವಾಗಿ ಏನಾದರೂ ಮಾಡೋದಾದರೆ ಮಾಡಿ. ಇಲ್ಲಾಂದರೆ ಈ ಪಾಪದ ಹೊರೆ ನಿಮಗೆ ತುಂಬ ಭಾರ ಆಯ್ತದೆ. ಇದಕ್ಕೆ ಬೆಲೆ ತೆತ್ತಬೇಕಾಯ್ತದೆ. ಕಣ ಬರೀ ಕ್ರಿಶ್ಚಿಯನ್ರು ಅದು ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಕ್ಲಾರಿಟಿ ಇದೆ. ಯಾವ ವರ್ಗಕ್ಕೆ ನೀವು ಅನ್ಯಾಯ ಮಾಡಬೇಕು ಆ ವರ್ಗಕ್ಕೋಸ್ಕರವಾಗಿ ಇಂಥ ಪಾಪದ ಕೆಲಸ ಮಾಡ್ತಾರೆ. ಅಲ್ಲ ಲೀಸ್ಟಲ್ಲಿ ಇದೆಯಾ, ಅದು ಪಟ್ಟಿಯಲ್ಲಿ ಇನ್ನೂ ಇದೆಯಾ? ನೋಡಿದಪ್ಪ ಎಲ್ಲ ಇದೆ ಕಣ್ರಿ. ಯಾವುದು ಪಾಪ ಅವ್ರಿಗೆ ಗೊತ್ತಿಲ್ಲರಿ, ಅಧಿಕಾರಿಗಳಿಗೆ ಗೊತ್ತಿಲ್ಲರಿ ಪಾಪ. ಇಷ್ಟೊಂದು ಯಾರು ಅವ್ನು ಯಾವ ಡೈರೆಕ್ಟ್ರು, ಅವ್ನು ಯಾವನಿದು, ಯಾರ ಕತೆ ಇದು, ಯಾರಾದರೂ ಉಂಟು ಅವ್ರಿಗೆ ಕರೆದ್ಬಿಟ್ಟು ಕೇಳಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಹೆಂಡತಿ ಕೈಲಿ ಇವೆಲ್ಲ ಮಾಹಿತಿ ತೊಗೊಬಿಡ್ಲಿ. ಇಲ್ಲ ಆತನ್ನೇ ಕೂರಿಸ್ಬಿಟ್ಟು ಈ ಪ್ರಶ್ನೆಗಳು ಕೇಳಿ ಆತನ ಕೊಡೋಕ್ಕಾಗ್ತಾ ಇದೆ ನೋಡಿ. ನಾನು ಇವತ್ತು ನೋಡಿದ್ದು ಹಾಗಿರೋದ್ರಿಂದ ಇಂಥ ಒಂದು ಕೆಲಸಗಳು ಒಂದು ರಾಜ್ಯ ಸರ್ಕಾರ, ಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರ, ನಾಗರಿಕ ಸರ್ಕಾರ, ಒಂದು ಸಿದ್ದರಾಮಯ್ಯನವರಂಥ ಮುಖ್ಯಮಂತ್ರಿಗಳು ಯಾರಿಗೋಸ್ಕರ ಇದು ಮಾಡ್ತಾ ಇದ್ದೀರೋ ಇದು ನಿಮ್ಗೆ ಒಳ್ಳೆಯದಾಗೋದಿಲ್ಲ. ತಾಂತ್ರಿಕ ಏನಾದ್ರು ಮಾಡಿ ಇದನ್ನು ಸರಳೀಕರಣ ಮಾಡಿದ್ರೆ ಇದು ಆಗೋದು ಇಲ್ಲ. ಇದರಿಂದ ನೀವು ಯಾವ ಉದ್ದೇಶ ಇದೆಯೋ ಅದನ್ನು ನೀವು ಈಡೇರಿಸ್ಕೋಬೋದೇ ವಿನ ಮತ್ತೊಂದು ಸರ್ಕಾರ ಬಂದಾಗ ಆ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಿಮಗೂ ಯೋಚನೆ ಇರಲಿ. ಇಂಥ ಪಾಪದ ಕೆಲಸ ಮಾಡ್ತಾ ಇದ್ದೀರಿ, ಇದನ್ನು ತಕ್ಷಣ ನಿಲ್ಲಿಸಿ ಪರ್ಯಾಯವಾಗಿ ಒಂದು ತಾಂತ್ರಿಕ ಸಮಿತಿಯನ್ನು ಮಾಡಿ ಅದ್ರ ಮೇಲೆ
ನೀವು ಜಾತಿ ಗಣತಿನೇ ಮಾಡ್ತಾ ಇರೋದು, ಬೇರೆ ಏನೂ ಮಾಡ್ತಾ ಇಲ್ಲ. ನೀವೇನು ಮಾಡ್ತೀರಿ, ಆರ್ಥಿಕವಾಗಿ ಹಿಂದುಳಿದವರು ಏನಕ್ಕೆ ಬೇಕು ನಿಮ್ಗೆ ಬೇಕಾಗಿರೋದು ಅವನಾವ ಜಾತಿ ಇವನಾವ ಜಾತಿ ಆ ಜಾತಿ ಈ ಜಾತಿ ಅಥವಾ ಪ್ರಬಲವಾದ ಜಾತಿಗಳನ್ನ ಬಲಿ ಹಾಕೋದಕ್ಕೋಸ್ಕರವಾಗಿ ಇಂಥ ಎಲ್ಲ ಕಿಚಿಡಿ ಕೆಲಸ ಮಾಡ್ತೀರಿ. ಅಳಿಯಲ್ಲ ಮಗಳು ಗಂಡ ಅನ್ನೋ ಕೆಲಸ ಮಾಡ್ತೀರಲ್ಲ, ಇದು ಒಳ್ಳೇದಲ್ಲ. ಥ್ಯಾಂಕ್ ಯು ಸರ್. ಇನ್ನೊಂದು